ಓಕೆ ಆಲ್ರೆಡಿ ರೀಚ್ಡ್, ಬಟ್ ಎಲ್ಲಿ ಅಂತ ನೋಡಬೇಕಾ? ಗುಡ್ ಮಾರ್ನಿಂಗ್. ಇವತ್ತು ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಅಂತ ಬೆಳಗ್ಗೆ ಎದ್ದು ನೀಟಾಗಿ ಗಾಡಿ ತೆಗೆದು ಅದರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಟ್ರೈ ಮಾಡಿದರೆ ಆನೇ ಆಗಂಗಿಲ್ಲ. ಯಾಕೆ ಅಂದರೆ ಮೊದಲು ಒಂದು ಸರಿ ಸಾಲ್ಡ್ರ್ ಮಾಡಿಸಿದ್ದೆ, ಆ ಸಾಲ್ಡ್ರು ಕಿತ್ತೋಗಿದೆ ಈಗ. ಸೊ ಸ್ಟಾರ್ಟಿಂಗ್ ಹಿಂಗೆ ಆಗ್ಬಿಟ್ಟಿದೆ. ನೋಡೋಣ ಅದೊಂದು ಸ್ವಲ್ಪ ಏನು ಮಾಡೋದು ಅಂತ ನೋಡಿಬಿಟ್ಟು ಆಮೇಲೆ ರೈಡ್ಗೆ ಹೋಗಲೇಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ಇವತ್ತು ಹೋಗಲೇಬೇಕು 100%. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಪ್ರದೀಪ್ ಆಟೋ ಸ್ಪೇರ್ಸ್ ಅಂತ ಒಂದು ಅಂಗಡಿ ಇದೆ. ಇಲ್ಲಿ ಎಲ್ಲ ಥರದ ಆಟೋ ಪಾರ್ಟ್ಸ್ಗಳು ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಮೋಸ್ಟ್ಲಿ ಬ್ಯಾಟ್ರಿ ವೈರ್ ಸಿಕ್ಕಿದ್ರೆ ಬೆಟರು ಅಂತ ಅಂದ್ಕೊಂಡು ಬಂದಿದ್ದೀನಿ. ಆಜಾದ್ ರೋಡ್ ಹತ್ರ ಈ ಅಂಗಡಿ ಇದೆ. ಅಂತೂ ಇಂತೂ ಎಲ್ಲ ಕೆಲಸನ ಮುಗಿಸಿದ್ದೀವಿ. ಸೋ ಫಾರ್ ಸೋ ಗುಡ್. ಈಗ ಸದ್ಯಕ್ಕೆ ಎವ್ರಿಥಿಂಗ್ ಈಸ್ ಲೋಡೆಡ್. ಟೈಮ್ ಈಸ್ 1:53, ಅಂದರೆ 2 o'clock. ವರ್ಡ್ ಅಷ್ಟು ಕರೆಕ್ಟಾಗಿ 2 o'clock ಆಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಎಲ್ಲಾದರೂ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟರೆ ಸಿಗೋಣ. ಎಲ್ಲಿ ಅಂತ ನೋಡ್ತಾ ಇರಿ. And the second you leave, I call you right back to check for monsters in my streets. Yeah, high school was hard. You fight with my mom. I'd fall asleep to the screaming, sound machine always speaking, left emotional scars. Now I'm 21, a soul of 50 years. And now that you are gone, I'm doing things that I shouldn't know from. I'm doing things that I shouldn't do. At 21, a soul of 50 years. And now that you are gone. ಅದೇ ಓಕೆ, ಆಲ್ರೆಡಿ ರೀಚ್ಡ್, ಬಟ್ ಎಲ್ಲಿ ಅಂತ ನೋಡಬೇಕಾ? ಇಲ್ಲಿಗೆ ಬರೋಕ್ಕೆ ಇಷ್ಟೊಂದೆಲ್ಲ ಲಗೇಜ್ ತಗೊಂಡ್ಬಂದಿದ್ದೀಯ ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಂತಿದ್ರಲ್ಲ. ಬಟ್ ದಿಸ್ ಈಸ್ ನಾಟ್ ಫೈನಲ್ ಡೆಸ್ಟಿನೇಷನ್. ಓಕೆ, ಫೈನಲ್ ಡೆಸ್ಟಿನೇಷನ್ ಈಸ್ ಸ್ಟಿಲ್ ಪೆಂಡಿಂಗ್. ಸ್ಟೇ ಟ್ಯೂನ್ ಫಾರ್ ದಟ್. ದಿಸ್ ಈಸ್ ಓನ್ಲಿ ಫಸ್ಟ್ ಸ್ಟಾಪ್ ಅಷ್ಟೇ. ಓಕೆ, ರೈಟ್ ನೌ ಟೈಮ್ ಈಸ್ 3:13. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. Yeah, I play you my favorite songs on a car ride while you list me all the people that left you in your life. Oh, and you smoke on your chair while I was trying to sleep. I smell the smoke in the air, but that was normal for me. I didn't know. This is second break. ಅಲ್ಲಿ ಮಳಲಿ ನಿಂತಿದ್ಬಿಟ್ರೆ ಇನ್ನು ನಿಂತಿರೋದಿಲ್ಲ. ಅರೌಂಡ್ 69 kilometers ಫ್ರಮ್ ಹಾಸನ್. ಯಪ್ಪ, 60 kilometers ಸ್ಪೀಡಲ್ಲಿ ಬರುವಾಗ ಏನುಲ್ಲ ಒಂದು ಬಂದ್ರೆ ಅಪ್ಪನ ಹೊಡಿತಪ್ಪ ಇಲ್ಲಿಗೆ. ಅದು ಏನಾಯ್ತು ಸದ್ಯಕ್ಕೆ ಅದೇನು ಟಚ್ಚಿಲ್ಲ ಅಂತ ಅನಿಸುತ್ತೆ. ಸರ್ರೇ ಹೊಡೀತು. 60 kilometers ಸ್ಪೀಡು ಫೈಡ್ ಅಂತ ಹೊಡಿತಿತ್ತು. ಓಕೆ, ಇನ್ನು ಈ ರೈಡ್ ಬಗ್ಗೆ ಹೇಳೋದಾದರೆ, ನಾವು ಮಳಲಿನೇ ಲಾಸ್ಟ್ ರೈಡ್ ಅಲ್ಲ, ಬಟ್ ಇನ್ನೂ ತುಂಬ ಇದೆ. ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಒಳ್ಳೆ ಸುತ್ತಿರೋ ಬಿಟ್ಟಾಗಿದೆ. ಸೊ ಈಗ ಗೆಸ್ ಮಾಡ್ಬೋದು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಕ್ಲಾಂಪಿಂಗ್ ಒಂದು ವೀಡಿಯೋ ಮಾಡಿದ್ನಲ್ಲ, ಪಲ್ಸರ್ 180 ಬ್ಯಾಟ್ರಿ ಪ್ರಾಬ್ಲಮ್ ಅಂತೇನೋ, ಅದು ಐ ಬಟನ್ ಕೊಟ್ಟಿರ್ತೀನಿ ನೋಡ್ಕೊಬಿಡಿ. ಆ ಥರ ಒಂದು ಪ್ರಾಬ್ಲಮ್ ಆಗಿತ್ತು. ಅದನ್ನು ಸಾಲ್ಡ್ರ್ ಮಾಡಿಸಿದ್ದೆ. ಯಾಕೋ ಸರಿಯಾಗಲಿಲ್ಲ. ಸೊ ಮತ್ತೆ ಹೊಸದಾಗಿ ಕ್ಲ್ಯಾಂಪ್ನೇ ಹಾಕಬೇಕು ಅಂತ ಅಂದರು. ಅದಕ್ಕೋಸ್ಕರ ಒಂದು ಹೊಸ ಕ್ಲ್ಯಾಂಪ್ ಪ್ರದೀಪ್ಸಲ್ಲಿ ಹೋಗಿ ಕೇಳಿದ್ದಕ್ಕೆ ಅಲ್ಲಿಲ್ಲ ಅಂತಂದರು. ಇನ್ನೊಂದು ಕಡೆ ಅಂಗಡಿ ಇತ್ತು, ಅಲ್ಲಿ ಕೇಳಿದ್ದಕ್ಕೆ ಒಂದು ಕ್ಲ್ಯಾಂಪ್ ಕೊಟ್ಟರು ಗೋಲ್ಡನ್ ಕಲರ್ದು. ಬಟ್ ಅದು ಸರಿಯಾಗಲ್ಲಂತೆ ಪಲ್ಸರ್ಗೆ. ಅದು ಲಾರಿ ಬ್ಯಾಟ್ರಿಗೆ ಹಾಕೋ ಅಂತ ಕ್ಲ್ಯಾಂಪ್ ಅಂತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸಾಗರ್ ಬ್ಯಾಟ್ರೀಸ್ ಅಂತ ಒಂದಿತ್ತು, ಅಲ್ಲಿಗೆ ಹೋಗಿ ಕೇಳಿದ್ದಕ್ಕೆ ಪಲ್ಸರ್ ಬ್ಯಾಟ್ರಿ ಇದು ಕ್ಲ್ಯಾಂಪ್ ನಮ್ಮ ಹತ್ರನೇ ಇದೆ, ಬನ್ನಿ ನಾವೇ ಕೊಡ್ತೀವಿ ಅಂತಂದರು. ಆವಾಗ ಅವರು ನೀಟಾಗಿ ಬ್ಯಾಟ್ರಿನ ಸರಿ ಮಾಡಿಕೊಟ್ರು. ಆಮೇಲೆ ಇನ್ನೊಂದು ಏನು ಆಗಿತ್ತು ಅಂದರೆ, 2000 kilometersಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು. ಬಟ್ ನಾನು ಮಾಡಿಸಿರ್ಲಿಲ್ಲ ಆಬ್ವಿಯಸ್ಲಿ, ಬಿಕಾಸ್ ಎಲ್ಲೂ ಓಡಿಸಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ 2000ಕ್ಕಿಂತ ಜಾಸ್ತಿನೇ ಓಡಿಸಿದ್ದೆ. ಅದಕ್ಕೋಸ್ಕರ ಆಯಿಲ್ ಚೇಂಜ್ ಕೂಡ ಮಾಡಿಸ್ಬೇಕಾಗಿತ್ತು. 36,500 ಅಂತೇನೋ ಇಲ್ಲಿ ಬರ್ದಿದ್ದಾರೆ ಅಷ್ಟು ಚೇಂಜ್ ಮಾಡಿ ಅಂತ. ಬಟ್ ಅದು 37,000ಗಿಂತ ಜಾಸ್ತಿ ಓಡಿತ್ತು. ಸ್ಕ್ರೀನಲ್ಲಿ ನೀವೇ ನೋಡ್ಬೋದು. ಇಷ್ಟು ಕಿಲೋಮೀಟ್ರಲ್ಲಿ ಚೇಂಜ್ ಮಾಡಿಸಿರೋದೀಗ. ಇದು ಒಂಥರ ಡಾಕ್ಯುಮೆಂಟ್ ಥರ ಇರುತ್ತೆ. ನೆಕ್ಸ್ಟ್ ಯಾವಾಗಲಾರು
ಆಯಿಲ್ ಚೇಂಜ್ ಮಾಡ್ತಿದ್ದು, ಯಾವಾಗ ಆಯಿಲ್ ಚೇಂಜ್ ಮಾಡ್ತಿದ್ದು ಅಂದಾಗ ಈ ವಿಡಿಯೋ ನೋಡ್ತೀನಿ ನಾನು. ಸೊ ನನಗೂ ಗೊತ್ತಾಗುತ್ತೆ ಅವಾಗ ಯಾವಾಗ ಆಯಿಲ್ ಚೇಂಜ್ ಮಾಡ್ತಿದ್ದು ಅಂತ. ಈಗ ಟೈಮು 4:14, 5 ಗಂಟೆ ಆಗ್ಬೋದು ಮತ್ತೆ ಹೋಗೋಷ್ಟು. 5 ಗಂಟೆ 5:15 ಅಥವಾ 5:15 ಆಗ್ಬೋದು, ನೋಡೋಣ ಎಷ್ಟು ಫಾಸ್ಟಾಗಿ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡು. ಈಗ ಕಟ್ಟಿರೋದು ಇದೆಯಲ್ಲ, ಈ ಕಟ್ಟಿರೋದು ಅಲ್ಲ ಆಡಲ್ಲ, ಬಟ್ ಆದರೂ ಪಂಪ್ಸ್ಗಳಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಾಗುತ್ತೆ. ಬೈಕಿಂದ ಯಾವುದೇ ಒಂದು ಪಾರ್ಟ್ಸ್ ಬೇಕು ಅಂತಂದರೆ ಹಾಸನಲ್ಲಿ ಆಜಾದ್ ರೋಡಿಗೆ ಹೋದರೆ ಮಾತ್ರ ಪಕ್ಕಾ ಸಿಗುತ್ತೆ. ನೀವು ಇಡೀ ಹಾಸನಲ್ಲಿ ಹುಟ್ಟಿದ್ರೂ ಸಿಗಲ್ಲ ಅನ್ನೋ ಪಾರ್ಟ್ಸ್ಗಳನ್ನ ಆಜಾದ್ ರೋಡಲ್ಲಿ ಇಟ್ಟಿರ್ತಾರೆ. ಸೊ ಯಾರಾದರೂ ಒಂದು ಪಾರ್ಟ್ ಸಿಗ್ತಾಯಿಲ್ಲ, ಏನಾದರೂ ಬೈಕಿಂಗ್ ಏನೋ ಪ್ರಾಬ್ಲಮ್ ಇದೆ ಅನ್ನೋದಾದರೆ ಆಜಾದ್ ರೋಡಿಗೆ ಹೋಗಿ ಪಕ್ಕಾ ಸರಿ ಮಾಡ್ಕೊಡ್ತಾರೆ. 118 ಕಿಲೋಮೀಟರ್ಸ್ ಆದಮೇಲೆ ಈಗ ತಗೊಂಡಿರೋವಂತಹ 3ನೇ ಬ್ರೇಕ್. ಈ ಬ್ಯಾಗ್ನೆಲ್ಲ ನೇತಾಕೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಈಗ ನೋವು ಬಂದಿದೆ ಅಷ್ಟೇ. ಅದಕ್ಕೋಸ್ಕರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು ಹೋಗೋಣ ಅಂತ. ಟೈಮು 5:15 ಆಗಿದೆ, 5:34. ಇನ್ನು ಸ್ವಲ್ಪ ದೂರ ಹೋದರೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ. ಎಲ್ಲಿಗೆ ಅಂತ ಇನ್ನೂ ನೀವು ಗೆಸ್ ಮಾಡಿಲ್ಲ ಅಂತಂದರೆ ನಾನೇ ಹೇಳ್ಬಿಡ್ತೀನಿ. ಎಸ್, ಇಟ್ ಈಸ್ ಮೈಸೂರು. ಯಾರು ಗೆಸ್ ಮಾಡಿದ್ದೀರಾ? ಓಕೆ, ಮೈಸೂರಲ್ಲಿ ಈಗ ಹೋದ ತಕ್ಷಣ ಪಿ ಜಿ ಉಳ್ಕೋಬೇಕು. ಯಾವ ಪಿ ಜಿ ಏನು ಅಂತ ಎಲ್ಲ ಹೋದ್ಮೇಲೆ ಹೇಳ್ತೀನಿ. ಟೈಮ್ ಈಸ್ 6:12 ಕರೆಕ್ಟಾಗಿ ಬಂದಿದ್ದೀನಿ. ನೋಡೋಣ, ಸ್ವಲ್ಪ ಸ್ಲೋ ಆಗಿ ಬಂದೆ ನಿಧಾನಕ್ಕೆ. ಅಂತೂ 6:27 ಪಿ ಜಿ ಒಳಗೆ ಬಂದಾಯಿತು. ಆಲ್ ರೈಟ್, ದಿಸ್ ಈಸ್ ದ ಎಂಟೈರ್ ರೂಮ್. ಸದ್ಯಕ್ಕೆ ಇರುವಂತಹ ಒಂದು ರೂಮ್ ಇದು. ಚಿಕ್ಕದಾಗಿದೆ, ಬಟ್ ಇನ್ನೊಬ್ಬರು ಇದ್ದಾರೆ ಇಲ್ಲಿ. ನಾವು ನಮ್ಮ ಬ್ಯಾಗನ್ನು ಇಲ್ಲಿ ಇಟ್ಟಿದ್ದೀವಿ. ಈ ರೂಮು ಆ್ಯಕ್ಚುಲಿ ಇವತ್ತಿಗೆ ಮಾತ್ರ ಅಂತೆ. ನಾಳೆ ಬಂದು ಬೇರೆ ರೂಮು ಸಿಗ್ಬೋದು. ಸೊ ಇದು ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ. ದಿಸ್ ಈಸ್ ದ ಬಾತ್ರೂಮ್. ತುಂಬ ಚಿಕ್ಕದಾಗಿದೆ, ಬಟ್ ಓಕೆ. ಓಕೆ, ಸದ್ಯಕ್ಕೀಗ ಮೈಕೈಯೆಲ್ಲ ನೋವು ಬಂದೈತೆ. ಅಷ್ಟೊಂದೇನಿಲ್ಲ, ಬಟ್ ಸ್ವಲ್ಪ. ಈ ರೂಮು ಸದ್ಯಕ್ಕೆ ಇವತ್ತಿಗೆ ಮಾತ್ರ ಅಂತ ಕೊಟ್ಟಿರೋದು. ನೋಡೋಣ, ನಾಳೆ ಬೇರೆ ರೂಮು ತೋರಿಸ್ತಾರಂತೆ, ಆ ರೂಮಿಗೆ ಶಿಫ್ಟ್ ಆಗ್ಬೋದು ಮೋಸ್ಟ್ಲಿ. ಅಲ್ಲಿವರೆಗೂ ಸದ್ಯಕ್ಕೆ ಈ ರೂಮು ಇವತ್ತಿಗೆ ಮಾತ್ರ. ಅಲ್ಲಿಂದ ಬೈಕ್ ಓಡಿಸ್ಕೊಂಡು ಸ್ವಲ್ಪ ಮೈಕೈ ನೋಡ್ತಾ ಇದೆ. ಎಡಿಟ್ ಮಾಡಿ ಈಗ ವ್ಲಾಗ್ ಕೂಡ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಊಟ ತಿಂಡಿ ಅವೆಲ್ಲ ಇವತ್ತು ನೋಡಿಬಿಟ್ಟು ನಾಳೆ ಹೇಳ್ತೀನಿ ಹೇಗಿರುತ್ತೆ ಏನು ಅಂತ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹೊಸಬ್ರಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.